ನಾನು ರೀಸೆಂಟಾಗಿ ಆನ್ಲೈನಲ್ಲಿ ಸ್ನ್ಯಾಪ್ ಬಟನ್ ಟೂಲನ್ನು ಪರ್ಚೇಸ್ ಮಾಡಿದ್ದೆ ಜಸ್ಟ್ ಫಾರ್ ₹200. ಇದರಲ್ಲಿ 100 ಬಟನ್ಸ್ ಬರುತ್ತೆ. ಸೊ ಯಾವ ರೀತಿ ಯೂಸ್ ಮಾಡು ಅಂತ ನೋಡೋಣ ಬನ್ನಿ. ಇದು ಅಪ್ಪರ್ ಬಟನ್, ಲೋವರ್ ಬಟನ್ ಮತ್ತು ಸೈಡ್ ಇದು ಬೇಸ್ ಬಟನ್. ಇದು ಮೇನ್ 4 ಬಟನ್ಸ್ ನಮಗೆ ಬೇಕಾಗಿರೋದು. ಬನ್ನಿ ಇದನ್ನು ಯಾವ ರೀತಿ ಯೂಸ್ ಮಾಡೋದು ಅಂತ ನೋಡೋಣ. ಇದು ಪ್ರೆಸ್ಸಿಂಗ್ ಟೂಲ್, ಇದು ಕೂಡ ಮೇನ್ ನಮಗೆ ಇದರಲ್ಲಿ. ಈ ಟೂಲ್ ಇಲ್ಲದಿದ್ದರೆ ನಾವು ಇದನ್ನು ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಸೊ ಇಲ್ಲಿ 2 ಸೈಡ್ ನಿಮಗೆ ಬರುತ್ತೆ. ಒಂದು ಸೈಡಲ್ಲಿ ನೀವು ಅಪ್ಪರ್ ಬಟನನ್ನು ಹಾಕಿ ಇನ್ನೊಂದು ಸೈಡಲ್ಲಿ ನೀವು ಬೇಸ್ ಬಟನ್ನ ಹಾಕ್ಕೊಳ್ಬೇಕು. ಬೇಸ್ ಬಟನ್ ಅಂದರೆ ಸ್ವಲ್ಪ ಶಾರ್ಪ್ ರೀತಿ ಇರುತ್ತೆ, ಅದು ಎರಡನ್ನು ಪ್ರೆಸ್ ಮಾಡಿದಾಗ ಲಾಕ್ ಆಗುತ್ತೆ. ಸೊ ಈ ಬೇಸ್ ಬಟನನ್ನು ನಾವಿಲ್ಲಿ ಯೂಸ್ ಮಾಡ್ತಿದ್ದೇವೆ. ನಾನೀಗ ಇಲ್ಲೊಂದು ಸ್ಯಾಂಪಲ್ ಪೀಸ್ ಒಂದು ಬಟ್ಟೆ ತಗೊಂಡಿದ್ದೇನೆ ನಿಮಗೆ ತೋರಿಸಲಿಕ್ಕೆ ವಿಡಿಯೋದಲ್ಲಿ. ಈಗ ನೋಡಿ ಯಾವ ರೀತಿ ಯೂಸ್ ಮಾಡೋದಂತ. ಬೇಸ್ ಬಟನ್ ಕೆಳಗೆ ಬರಬೇಕು, ಅಪ್ಪರ್ ಬಟನ್ ಮೇಲಿನ ಸೈಡಲ್ಲಿ ಬರಬೇಕು. ಏನಿಲ್ಲ, ಜಸ್ಟ್ 3 ಸೆಕೆಂಡ್ ನೀವು ಪ್ರೆಸ್ ಮಾಡಿ, ಗಟ್ಟಿ ಪ್ರೆಸ್ ಮಾಡಿ ಇಟ್ಕೊಂಡ್ರೆ ಅದು ಲಾಕ್ ಆಗುತ್ತೆ. ನೋಡಿ ನಾನು ತೋರಿಸ್ತಿದ್ದೇನೆ ವಿಡಿಯೋದಲ್ಲಿ, ಅದೇ ರೀತಿ ನೀವು ಮಾಡಬೇಕು. ಗಟ್ಟಿಯಾಗಿ 3 ಸೆಕೆಂಡ್ ನೀವು ಇದನ್ನು ಪ್ರೆಸ್ ಮಾಡಿ ಇಟ್ಕೊಂಡು ಅದು ಲಾಕ್ ಆಗುತ್ತೆ. ನೋಡಿ ಇದು ಲಾಕ್ ಆಗಿದೆ, ಇದಾಗಿದೆ. ಒಂದು ಸೈಡ್ ಇದಾಗಿದೆ, ಇನ್ನೊಂದು ಸೈಡ್ ನಾವು ಲೋವರ್ ಬಟನ್ ಮತ್ತು ಬೇಸ್ ಬಟನನ್ನು ಯೂಸ್ ಮಾಡಬೇಕು. ಸೇಮ್ ಅದೇ ರೀತಿ ಆ ಟೂಲಿಗೆ ಒಂದು ಸೈಡ್ ನೀವು ಬೇಸ್ ಬಟನನ್ನು ಹಾಕ್ಕೊಂಡು ಇನ್ನೊಂದು ಸೈಡ್ ನೀವು ಲೋವರ್ ಬಟನನ್ನು ಹಾಕ್ಕೊಳ್ಬೇಕು. ನೋಡಿ ಇಲ್ಲಿ ಬೇಸ್ ಬಟನ್ ಮತ್ತು ಇನ್ನೊಂದು ಸೈಡಲ್ಲಿ ಲೋವರ್ ಬಟನ್. ಸೇಮ್ ಫಸ್ಟಲ್ಲಿ ನೀವು ಯಾವ ರೀತಿ ಮಾಡಿದ್ರಿ ಇದನ್ನು ಕೂಡ ಸೇಮ್ ಅದೇ ರೀತಿ ನೀವು ಮಾಡ್ಕೊಳ್ಬೇಕು. ಇದನ್ನು ಕೂಡ ಅಷ್ಟೇ ನೀವು ಇನ್ನೊಂದು ಸೈಡ್ ಬಟ್ಟೆ ಇನ್ನೊಂದು ಸೈಡ್ ಏನಿದೆ ನೋಡಿ, ಸೇಮ್ ಬೇಸ್ ಬಟನ್ ಕೆಳಗೆ ಬಂದು ಲೋವರ್ ಬಟನ್ ಮೇಲೆ ಬರಬೇಕು. ಜಸ್ಟ್ 3 ಸೆಕೆಂಡ್ ಪ್ರೆಸ್ ಮಾಡಿದರೆ ಲಾಕ್ ಆಗುತ್ತೆ. ಈ ಟೂಲನ್ನು ಯಾರು ಕೂಡ ಯೂಸ್ ಮಾಡ್ಬೋದು ಆಯಿತಾ. ಚಿಕ್ಕ ಮಕ್ಕಳಾಗಿರ್ಬೋದು, ದೊಡ್ಡವರಾಗಿರ್ಬೋದು, ಏಜ್ ಆದವರು ಆಗಿರ್ಬೋದು, ಯಾರು ಕೂಡ ಇದನ್ನು ಯೂಸ್ ಮಾಡ್ಬೋದು. ಮತ್ತು ಎಲ್ಲ ಟೈಪಿನ ಫ್ಯಾಬ್ರಿಕ್ಸ್ ಕೂಡ ಇದು ಯೂಸ್ ಆಗುತ್ತೆ. ನೋಡಿ ಇದೀಗ ಆಗಿದೆ. ಈಗ ನೋಡಿ ಯಾವ ರೀತಿ ಲಾಕ್ ಆಗಿದೆ, ಟೈಟ್ ಇದೆ ಆಯಿತಾ, ಲೂಸ್ ಏನಿಲ್ಲ. ಸೊ ಆರಾಮ್ಸೆ ನೀವು ಇದನ್ನು ಯೂಸ್ ಮಾಡಿ. ನಾನಿಲ್ಲಿ ತೋರಿಸ್ತಿದ್ದೇನೆ ನೋಡಿ ಎಷ್ಟು ಗಟ್ಟಿಯಾಗಿ ಲಾಕ್ ಆಗಿದೆ ಅಂತ. ತೆಗಿಲಿಕ್ಕೆ ನಿಮ್ಗೆ ಅಷ್ಟು ಈಸಿ ಇಲ್ಲ. ಸೊ ಇದು ಪರ್ಫೆಕ್ಟ್ ₹200ಗೆ ವರ್ತ್ ಇಟ್ ಅಂತಲೇ ಹೇಳ್ಬೋದು. ಸೊ ನೀವು ಕೂಡ ಇದನ್ನು ಪರ್ಚೇಸ್ ಮಾಡಿ. ಇನ್ ಕೇಸ್ ನಿಮ್ಮ ಕುರ್ತಾ ತುಂಬಾ ಡೀಪ್ ಇದ್ದರೆ ಅಂಥ ಟೈಮಲ್ಲಿ ನೀವು ಇದನ್ನೆಲ್ಲ ಯೂಸ್ ಮಾಡ್ಬೋದು. ನೋಡಿ ಈ ಡ್ರೆಸ್ ನಂದು ಅದರದ್ದು ಫುಲ್ ಸ್ಟಿಚ್ ಹೋಗಿತ್ತು. ಸೊ ಈ ಫುಲ್ ಡ್ರೆಸ್ಸಿಗೆ ನಾನು ಈ ಬಟನ್ಸನ್ನು ಯೂಸ್ ಮಾಡಿದ್ದೇನೆ. ತುಂಬ ಸಖತ್ತಾಗಿ ಕಾಣಿಸ್ತಾ ಇದೆ. ಮಕ್ಕಳ ಡ್ರೆಸ್ ಇರ್ಬೋದು, ಶೂಸ್ ಇರ್ಬೋದು, ಜೀನ್ಸ್ ಫ್ಯಾಬ್ರಿಕ್ಸ್ ಇರ್ಬೋದು, ಕುರ್ತಾ ಇನ್ ಕೇಸ್ ಡೀಪ್ ಇದ್ದರೆ ಅದಕ್ಕೆ ನೀವು ಆಲ್ಟರ್ ಮಾಡೋ ಬದಲು ಈ ಬಟನನ್ನು ಫಿಕ್ಸ್ ಮಾಡಿದರೆ ನೀವು ಮನೆಯಲ್ಲೇ ಇದನ್ನು ಮಾಡ್ಕೊಳ್ಬೋದು. ಟೈಲರ್ ಹತ್ತಿರ ಹೋಗುವ ಅವಶ್ಯಕತೆನೇ ಇಲ್ಲ, ದುಡ್ಡು ಖರ್ಚು ಮಾಡೋ ಅವಶ್ಯಕತೆ. ಈ ಟೂಲನ್ನು ಒಮ್ಮೆ ಪರ್ಚೇಸ್ ಮಾಡಿದರೆ ಇದರಲ್ಲಿ ನಿಮಗೆ 100 ಬಟನ್ ಸಿಗುತ್ತೆ. ಆರಾಮ್ಸೆ ನೀವು ವರ್ಷಾನುಗಟ್ಲೆ ಇದನ್ನು ಯೂಸ್ ಮಾಡ್ಬೋದು.